ಎಲ್ಲಾರು ಇದರಿಂದ ಅಡಿಕ್ಟ್ ಆಗಬೇಡಿ ಅದರಿಂದ ಅಡಿಕ್ಟ್ ಆಗಬೇಡಿ ಅಂತ ಅಡ್ವರ್ಟೈಸ್ಮೆಂಟ್ ಆಗ್ತಾರೆ. ಆಕ್ಚುಲಿ ರಿಯಲ್ ಅಡಿಕ್ಷನ್, ರಿಯಲ್ ಲಾಸ್ ಆಗೋದು, ರಿಯಲ್ ಆಗಿ ಒಬ್ಬ ಮನುಷ್ಯ ಕುಗ್ಗಿ ಸತ್ತು ಹೋಗೋದಂದ್ರೆ ಹುಡುಗಿರಿಂದ. ಈ ಸಿಗರೇಟು ಇದು ಅದು ಅವೆಲ್ಲ ಅಡಿಕ್ಷನ್. ಆಕ್ಚುಲಿ ಅಡಿಕ್ಷನ್ ಅಂದ್ರೆ ಹುಡುಗಿರು. ಸೊ ಅವರಿಂದ ದೂರ ಇರಿ. ನೋವಿದೆ, ಆಕ್ರೋಶ ಇದೆ, ಯಾಕೆ ಭಗವಂತ ಈ ತರ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕು ಅಂತ ನಾನು ಅನ್ಕೊಂತಿದ್ದೀನಿ. ಬಜೆಟ್ ಇಲ್ಲ. ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಅವರೆಲ್ಲ ಬ್ರೇಕಪ್ ಆಗಿರೋರೆ. ಅಳು ಬಂದರು ಅಳಬಾರದು ಮನಸ್ಸಿ. ಆಗಿಲ್ದಿರೋರು ಇಲ್ಲಿ ಯಾರು ಇಲ್ಲ. ಅವ್ನಿಗೆ ಹುಡುಗಿನೇ ಬಿದ್ದಿಲ್ಲ ಅಂದ್ರೆ ಯಾಕೆ ಬೀಳಲ್ಲ ಮಗ? ಪ್ರತಿಯೊಬ್ಬರಿಗೂ ಬೀಳ್ತಾರೆ. ರೋಡಲ್ಲಿ ಹೋಗೋ ಕರಿನಾಯಿಗೂ ಕೂಡ ಒಂದು 4-5 ಗರ್ಲ್ ಫ್ರೆಂಡ್ ಇರುತ್ತೆ. ಇವನಿಗೆ ಬೀಳಲ್ವಾ? ನೀನ್ ಹೋಗಿಲ್ಲ. ಬರತ್ತಾ ನಿಂಗ್ ಲವರ್ ಇದ್ದಾಳ? ಇಲ್ಲ ಮುಂಚೆ ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ಮೊದ್ಲು ಇತ್ತೋ ಇಲ್ವೋ? ಮೊದ್ಲು ಲವ್ ಇತ್ತೋ ಇಲ್ವೋ? ಮುಚ್ಚ ಅದು ಯಾರಿಗ್ ಮುಚ್ಚ ಇರಲ್ಲ. ಮೊದ್ಲು ಫಾಸ್ಟ್ ಅನ್ನೋದು ಯಾರಿಗೂ ಎಲ್ಲರಿಗೂ ಇರುತ್ತೆ ಮುಚ್ಚ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲ ಅಂದವನು ಹೇಮಂತ್ ಹೇಳಿ. ನೀನ್ ಯಾರನ್ನ ಇಷ್ಟಪಟ್ಟಿದ್ದ? ಇಲ್ಲ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ. ಕಡೆ ಕಾಲ್ ರೆಕಾರ್ಡ್ ಆಡ್ಬಿಟ್ಟು ತೋರಿಸ್ತೀನಿ. ನಾವು ಏನೋ PU ಏನಾದ್ರು ಲವ್ ಮಾಡ್ತಿದ್ದೆ ಅಂತ. ಅದು ಒಬ್ರಲ್ಲ 3 ಜನ. ಸಿಗಿಸ್ಬೇಕು ಮಗ ಇವಾಗ ಅವನ್ಗೆ. ಅಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೇದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ.